ವೃಷಭ ರಾಶಿ. ಸೊ ನೀವು ಹೇಗೆ ನಿಮ್ಮ ಜೊತೆ ಮಾತಾಡ್ಕೊಳ್ತೀರಾ, ಸೆಲ್ಫ್ ಟಾಕ್ ಅದು ತುಂಬ ಇಂಪಾರ್ಟೆಂಟ್. ಅದರಿಂದ ಏನಾಗುತ್ತೆ, ಯೂನಿವರ್ಸಿಗೆ ಮೆಸೇಜ್ ಹೋಗುತ್ತೆ. ನೀವು ಯಾವ ರೀತಿ ಮಾತಾಡ್ಕೊತೀರಾ ಹಾಗೇ ನಿಮಗೂ ಆ ಥರನೇ ಮೆಸೇಜ್ ಬರುತ್ತೆ. ಹಾಗೆಯೇ ನಿಮ್ಮ ಲೈಫ್ನಲ್ಲಿ ಕೂಡ ಅನ್ಫೋಲ್ಡ್ ಆಗುತ್ತೆ. ಹಾಗೆಯೇ ನಿಮಗೆ ಅದೇ ಥರ ಮೆಸೇಜಸ್ ನಿಮಗೆ ಡೆಲಿವರ್ ಆಗುತ್ತೆ. ನೀವು ನೆಗೆಟಿವ್ ಸೆಲ್ಫ್ ಟಾಕ್ ಮಾಡಿದ್ರೆ ನೆಗೆಟಿವ್ ಆಗಿ ನಿಮಗೆಲ್ಲನೂ ಕಾಣಿಸ್ಕೊಳ್ಳೋ ಚಾನ್ಸಸ್ ಇದೆ. ಪಾಸಿಟಿವ್ ಆಗಿದ್ದರೆ ನೀವು ಚೆನ್ನಾಗಿ ಮೋಟಿವೇಟ್ ಮಾಡಿಕೊಂಡು ಇನ್ಸ್ಪೈರಿಂಗ್ ಥಾಟ್ಸ್ ಎಲ್ಲ ಇಟ್ಕೊಂಡ್ರೆ ನಿಮಗೆ ಗೋಲ್ಸು ಏನು ಸೆಟ್ ಮಾಡ್ಕೊತೀರಾ ಅದೆಲ್ಲ ನಿಮಗೆ ಅಚೀವ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತದೆ. ಹಾಗೆ ನಿಮ್ಮ ಮನಸ್ಸಲ್ಲಿ ಏನು ಕಂಪ್ಯಾಷನ್, ಕರುಣೆ ಮತ್ತು ಒಂದು ಟೆಂಡರ್ನೆಸ್ ಏನು ಹೇಳ್ತೀವೋ ಅದನ್ನು ಇಟ್ಕೊಂಡ್ರೆ ನಿಮಗೆ ಅದು ನೀವು ಕೂಡ ನೀವು ಸೆಲ್ಫ್ ಲವ್ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಅದನ್ನು ಎಕ್ಸ್ಪ್ರೆಸ್ ಮಾಡಿ ಅದನ್ನೇ ರೇಡಿಯೇಟ್ ಮಾಡಿದ್ರೆ ಎಲ್ಲ ಸುತ್ತಮುತ್ತಲಿನ ಜನಗಳಿಗೂ ಅದು ಎಕ್ಸ್ಟೆಂಡ್ ಮಾಡಿದ್ರೆ ನಿಮ್ಮ ಪರ್ಸನಲ್ ವೈಬ್ರೇಷನಿಂದ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ಹಾಗೆಯೇ ಈ ಅಬಂಡೆನ್ಸ್ ಏನಿದೆ ಅದು ನಿಮಗೆ ನೀವು ತುಂಬಾ ಸಾಫ್ಟು, ಕೈಂಡ್ನೆಸ್, ಅದೆಲ್ಲ ಕರುಣೆ, ಕಂಪ್ಯಾಷನ್ ಯಾರು ಆಚರಣೆ ಮಾಡ್ತಾರೋ, ಯಾರು ಪ್ಯೂರ್ ಹಾರ್ಟಿಂದ ಎಲ್ಲರಿಗೂ ಅದೇ ಥರ ಇದು ಕೊಡ್ತಾರೋ ಪ್ರೀತಿ ಮತ್ತು ಕರುಣೆಯಿಂದ ನೋಡ್ತಾರೋ ಅವರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಯೂನಿವರ್ಸ್. ನಿಮ್ಮದು ಏನು ವಿಷನ್ ಮತ್ತು ಗೋಲ್ ಏನಿದೆ ಅದನ್ನು ಆದಷ್ಟು ಹತ್ತಿರ ಬರ್ತಾ ಇದ್ದೀರಾ ಆ ಗೋಲ್ಸ್ಗೆ. ಹಾಗೆ ನೀವು ಎಫರ್ಟ್ಲೆಸ್ ಆಗಿ ನೀವು ತುಂಬ ಏನು ಕಷ್ಟಪಡೋದು ಬೇಡ. ಹಾಗೆಯೇ ನಿಮಗೆ ನಿಮ್ಮ ಇಂಟೆನ್ಷನ್ಸ್ ಏನಿದೆಯಲ್ಲ ಅದರಿಂದ ನಿಮಗೆ ಅಚೀವ್ ಮಾಡಲಿಕ್ಕೆ ನಿಮಗೆ ಒಳ್ಳೆ ಸಮಯ ಬಂದಿದೆ. ಏನೇನು ನಿಮ್ಮ ಆ್ಯಕ್ಷನ್ಸ್ ಎಲ್ಲ ಇದೆಯಲ್ಲ ತುಂಬ ಒಳ್ಳೆ ಇಂಟೆನ್ಷನಿಂದ ಮಾಡ್ತಾ ಇದ್ದೀರಾ. ನಿಮ್ಮ ಇಂಟೆಗ್ರಿಟಿ ಎಲ್ಲ ಚೆನ್ನಾಗಿ ಇದೆ ನಿಮಗೆ. ಹಾಗೆಯೇ ಅದರಿಂದ ಏನಾಗುತ್ತೆ, ಬೇರೆಯವ್ರಿಗೂ ನೀವು ಅದು ಡಿಫ್ರೆನ್ಸ್ ಮಾಡ್ತಾ ಇದ್ದೀರಾ ಸೊಸೈಟಿಗೂ ಕೂಡ. ಸೊ ಹಾಗೆಯೇ ಯೂನಿವರ್ಸ್ಗೂ ಕೂಡ ಇದೆಲ್ಲ ನೀವು ನಿಮ್ಮದು ಏನು ಆ್ಯಕ್ಷನ್ಸ್ ಇಷ್ಟ ಆಗ್ತಾ ಇದೆ ಅದರಿಂದ ನಿಮಗೆ ಪಾಸಿಟಿವ್ ರಿಸಲ್ಟ್ಸು ಬರ್ತಾ ಇದೆ. ಪವರ್ ಕ್ರಿಸ್ಟಲ್ ಅಮೆಝೋನೈಟ್ ಸಪೋಸ್ ಮತ್ತು ಇನ್ನರ್ ಸ್ಟ್ರೆಂತ್ ಅದನ್ನೆಲ್ಲ ಡಿಸ್ಕವರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಅದು ನಿಮ್ಮ ಇನ್ನರ್ ಸ್ಟ್ರೆಂತ್ನ ಕಲ್ಟಿವೇಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತದೆ. ಮಿಥುನ ರಾಶಿ. ಸೈಲೆಂಟ್ ಆಗಿರೋದು ಅದೆಲ್ಲ ಪಾಸ್ಟ್ನಲ್ಲಿ ಹೋಯಿತು, ಪಾಸ್ಟ್ ಟೆನ್ಸ್. ಈಗ ಪ್ರೆಸೆಂಟ್ ಟೆನ್ಸಲ್ಲಿ ಏನಿದೆ, ಪ್ರೆಸೆಂಟ್ ಡೇ ಸಿನಾರಿಯೋ ಏನಂತ ಹೇಳಿದ್ರೆ ಸ್ಟ್ರೆಂತ್ ಮತ್ತು ಪವರ್. ಈ ಸ್ಟ್ರೆಂತ್ ಮತ್ತು ಪವರು ನಿಮ್ಮ ಪ್ರೆಸೆಂಟ್ ಡೇ ಸಿನಾರಿಯೋಗಳು ಆಗಿದೆ. ಇದು ನೀವು ಜಾಸ್ತಿ ಫೋಕಸ್ ಏನಕ್ಕೆ ಮಾಡಬೇಕು ಈ ತಿಂಗಳು ಅಂದರೆ ನಿಮ್ಮ ಪವರ್ ಡೈನಮಿಕ್ ಯೂನಿವರ್ಸ್ ಜೊತೆಗೆ ಮತ್ತು ಎಲ್ಲರ ಜೊತೆಗೂ ಹೇಗಿದೆ ಅಂತಂದೆಲ್ಲ ನೀವು ಫೋಕಸ್ ಮಾಡಬೇಕು. ಹಾಗೆ ಆ್ಯಕ್ಷನ್ಸ್ ಕಡೆ ಫೋಕಸ್ ಮಾಡಬೇಕು. ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟು ಈ ತಿಂಗಳು ನಿಮಗೆ. ಅದು ಸಿಗ್ನೇಚರ್ ಮೂವ್ ಕಮ್ಯುನಿಕೇಟ್ ಮಾಡೋದು, ಎಸ್ಪೆಷಲಿ ದುಡ್ಡು ಮಾಡೋ ವಿಷಯ ಅಥವಾ ಫೈನಾನ್ಸ್ ರಿಲೇಟೆಡ್ ಏನಿದ್ರು ಅದರಲ್ಲಿ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್. ಇದು ವರ್ಕ್ ರಿಲೇಟೆಡ್ ಇರ್ಬೋದು. ಸೊ ನೀವು ರೈಟರ್ ಆಗಿರ್ಬೋದು ಅಥವಾ ಪಬ್ಲಿಕೇಷನ್ ಇರ್ಬೋದು, ಯಾವುದರಲ್ಲೇ ಇರ್ಬೋದು ಕಮ್ಯುನಿಕೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಸೆಲ್ಫ್ ಅಶ್ಯೂರ್ ಅಂದರೆ ಕಾನ್ಫಿಡೆಂಟ್ ಆಗಿ ನೀವು ಕಮ್ಯುನಿಕೇಟ್ ಮಾಡೋದು, ಮಾತಾಡೋದು, ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ನಿಮಗೆ ಏನು ಬೇಕು ಅಂತ ಇದೆ, ಏನು ಮಾಡಬೇಕು ಅಂತಿದೆಯಲ್ಲ ಅದರಿಂದ ಈ ಕಮ್ಯುನಿಕೇಟ್ ಮಾಡಿ ತುಂಬ ಎಫೆಕ್ಟಿವ್ ವೇನಲ್ಲಿ ಕಮ್ಯುನಿಕೇಟ್ ಮಾಡಿದ್ರೆ ನಿಮಗೆ ಅದು ತುಂಬಾ ಒಳ್ಳೆ ರಿಸಲ್ಟ್ಸ್ ಬರುತ್ತದೆ. ಸೊ ನಿಮಗೆ ಯೂನಿವರ್ಸಿಂದ ಹೆಲ್ಪ್ ಸಿಗ್ತಾ ಇದೆ, ಡಿವೈನ್ ಪ್ರೊಟೆಕ್ಷನ್ ಸಿಗ್ತಾ ಇದೆ. ನಿಮ್ಮ ಸುತ್ತಲೂ ಡಿವೈನ್ ಪ್ರೊಟೆಕ್ಷನ್ ಸರೌಂಡ್ ಆಗಿದೆ. ಸೊ ಹಾಗಾಗಿ ನೀವು ಆರಾಮಾಗಿ ನೀವು ಏನೇನು ಮಾಡಬೇಕು ಅಂತಿದ್ರೆ ಅದನ್ನೆಲ್ಲ ಮಾಡ್ಬೋದು. ಒಳ್ಳೆ ಇದರಿಂದ ಮಾಡಿ ಒಳ್ಳೆ ರೀತಿಯಲ್ಲಿ ಎಫೆಕ್ಟಿವ್ ವೇನಲ್ಲಿ ನೀವು ಕಮ್ಯುನಿಕೇಟ್ ಮಾಡಿದ್ರೆ ನಿಮಗೆ ಯೂನಿವರ್ಸಿಂದ ಕೂಡ ಹೆಲ್ಪ್ ಸಿಗುತ್ತದೆ. ಪವರ್ ಕ್ರಿಸ್ಟಲ್ ಬ್ಲೂ ಕಯಾನೈಟ್ ನಿಮ್ಮ ಇಂಟ್ಯೂಷನ್ ಹೆಲ್ಪ್ ಮಾಡಲಿಕ್ಕೆ, ನಿಮ್ಮ ಸೆಲ್ಫ್ ಎಕ್ಸ್ಪ್ರೆಷನ್ ಎಫೆಕ್ಟಿವ್ ಆಗಿ ಹೆಲ್ಪ್ ಆಗಲಿಕ್ಕೆ, ಹಾಗೆ ಏನು ಬೇಕಾಗಿಲ್ಲದಿದ್ದನ್ನೆಲ್ಲ ಬಿಡೋದಕ್ಕೆ ಇದೆಲ್ಲ ಹೆಲ್ಪ್ ಮಾಡುತ್ತದೆ.